ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾವು ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಜನಗಳೆಲ್ಲ ಕುಂತಿದ್ರಲ್ಲ ಫ್ರೆಂಡ್ಸ್, ಅವ್ರನ್ನ ಯಾವ ಟ್ರೈನಿಗೆ ಕಾಯ್ತಾ ಇದ್ದೀರಾ ಅಂತ ಕೇಳು ಅಂತ ಹಂಗೆ ಇಬ್ಬರು ವಾದ ಮಾಡ್ತಾ ಇದ್ದೋ. ಕೆಳಂಗಿರೋ ಹುಡುಗಿರ್ದ ಕೇಳು, ಹುಡುಗರ್ದ ಕೆಳಂಗಿರೋ ಹುಡುಗರ್ದ ಕೇಳು. ಟ್ರೈನಲ್ಲಿ ಏನಾದರೂ ಏಕ ತಿಂಡಿ ತಿನ್ಕೊಂಡು ಹೋಗೋಕ್ಕೆ ಅಂತ ತಗೊಳ್ಳೋಣ ಅಂತ ಬಂದು. ಬಿಸ್ಕೆಟ್ ಬೇಕಾ? ಇದಂತ ಹೇಳೋಣ. ಏನಣ್ಣ ನಿಮ್ಮ ಹೆಸರು? ಫ್ರೆಂಡ್ಸ್, ಅಣ್ಣ ನೇಮ್ ಕೇಳಿದ್ರೆ ನಾಚ್ಕೊಂಡ್ರು. ನಾವು ವಿಡಿಯೋ ಮಾಡೋದು ನೋಡ್ಬಿಟ್ಟು ಏನು ಹೇಳಿಲ್ಲ ಅಣ್ಣ. ಕೋಲ್ಡ್ ಇಲ್ವಾ? ಅದು ಕೋಲ್ಡ್ ಇಲ್ವಾ? ಇದೆ. ಥ್ಯಾಂಕ್ಸ್ ಅಣ್ಣ. ಹಲೋ ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗ್ತಾ ಇರೋದಪ್ಪ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 2 ಜ್ಯೂಸು 2 ಕಡಲೆ ಬೀಜ ತಗೊಂಡಿದ್ದೀವಿ. ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡ್ಲಾ, ರೈಲ್ವೆ ಸ್ಟೇಷನ್ ಒಳಗೆ ಸಣ್ಣ ಸಣ್ಣ ಬಸ್ಗಳು. ಅಷ್ಟೊಂದು ಫೋಟೋ ತಕೊಂಡು ಏನೆಲ್ಲ ಮಾಡ್ತೀಯಾ? ಎಲ್ಲಿಗೋದ್ರೂ ಫೋಟೋ ತೆಗಿ. ಅಷ್ಟೊಂದು ಫೋಟೋ ತಕೊಂಡು ಏನು ಮಾಡ್ತೀಯಾ? ಎಲ್ಲ ಧರ್ಮಸ್ಥಳ ಈ ಪಟ್ಟಿ ರಶ್ ಆಗೋರೆ. ಹೆಂಗೂರು ಧರ್ಮಸ್ಥಳ ಟ್ರೈನಲ್ಲಿ ನಮಗೆ ಸೀಟ್ ಸಿಗ್ತಾವ? ಇದು ಮಾಡ್ಕೋಯ್ತಾ? ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಡೌನ್ಲೋಡ್ ಮಾಡ್ಕೋ ಬೇಗ. ನಿನ್ನ ಹತ್ರ ಐತೆ, ನಾನು ಡೌನ್ಲೋಡ್ ಮಾಡ್ಕೋಬೇಕಂತೆ. ಫಸ್ಟೇ ನನ್ನ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟು. ಎಲ್ಲೈತೆ ನಮ್ಮ ಟ್ರೈನು ಇವಾಗ ಫ್ರೆಂಡ್ಸ್? ಎಲ್ಲೈತ್ಲಾ? ಗೊತ್ತಿಲ್ಲ ಎಲ್ಲಾಯ್ತು, ಗೊತ್ತಿಲ್ವಂತೆ ಬಿಡಿ ಫ್ರೆಂಡ್ಸ್. ಆಮೇಲೆ ನೋಡೋಣ, ಬಂದಮೇಲೆ ಹತ್ಕೊಳ್ಳೋಣ. ಸಿನಿಮ್ಯಾಟಿಕ್ ಮಾಡೋದು. ಫೋಟೋ ತಕ್ಕೊಂಡಿದ್ದು ಫ್ರೆಂಡ್ಸ್. ಹೊಸಿ ತೆಗಿಯೋ ಫೋಟೋಗಳು ಬಂತಲ್ಲ. ಇದು ಇವತ್ತೇ ಬರಲ್ಲ ಕಳ ನಮ್ಮ ಟ್ರೈನು. ಹೆಂಗ್ ಕಂಡಿದ್ದೀನಿ ನೀನು ಜನರಲ್ ಬಗ್ಗೆ ಅಂತ? ನೋಡಪ್ಪ, ಬುಲೆಟ್ ಟ್ರೈನ್ ಫ್ರೆಂಡ್ಸ್. ಹಿಂಗೆ ಜುಯಿ ಅಂತ ಹೋಯ್ತದ ನೋಡ್ರಿ. ಇವಾಗ ಏನು ಇದು 5 ನಿಮಿಷನೂ ನಿಂತ್ಕೊಂಡಿದ್ದ, ಬಂದೇಟ್ಗೆ ಹೋಯ್ತೈತೆ ಉಮೇಶ. ಹಂಗೆ ಕಣಪ್ಪ, ನಮ್ಮ ಟ್ರೈನು ಅಷ್ಟೇ. ಹೌದಾ? ಇದ್ರಲ್ಲಿ ಸೀಟ್ಗಳು ಬೇಜಾನವಲ್ಲ. ಈ ಥರ ಇರುತ್ತಾ ನಮ್ಮದು? ಖಾಲಿ ಇರ್ತದೆ. ಈ ಥರ ಇದ್ರೆ ಆರಾಮ್ ಜೀವನ. ಇಲ್ಲಾಂದರೆ ನಿಂತ್ಕೊಬಿಡೋಣ. ಹೆಂಗಿದ್ರು ಬೆಳಕೈತೆ, ಇದ್ರಲ್ಲಿ ನಿಂತ್ಕೊಂಬಿಡೋಣ ಡೋರಲ್ಲಿ. ಎಲ್ಲಿ ನಾವು ಹೋಗೋಷ್ಟು ಕತ್ಲಾಯ್ತದಲ್ಲ ಸುಮ್ಮನೆ. ಆಮೇಲೆ ಖಾಲಿ ಟ್ರೈನ್ ಬರೋಷ್ಟೊಳಗೆ ಕತ್ಲಾಗಂಗೆ ಕಾಣಿಸ್ತದ ಕಳ. ಎಷ್ಟು ಬೋಗಿ ಅವಲ್ಲ, ಎಣ್ಸಕ್ಕೆ ಆಗಲ್ಲ ಅಲ್ವ ಬೋಗಿ. ಇದು ಎಕ್ಸ್ಪ್ರೆಸ್ ಕಣೋ ಇದು. ನೋಡಿ ಏನು ಹೊಸ ಸ್ಪೀಡಾಗಿ ಹೋಯ್ತೈತಾ. ಈ ಹಿಂದೆಲ್ಲೂ ಇಂಜಿನ್ ಇರಂಗೈತಲ್ಲ. ಹಿಂದೂ ಕೇಳ್ಕೊಂಡು ನಾವು ಬಂದು ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್, ಇನ್ನೂ ಟ್ರೈನೇ ಬಂದಿಲ್ಲ. ಎಲ್ಲ ಬಗ್ಗಿ ನೋಡ್ತಾವ್ರೆ. ಇನ್ನೇನು ಬರ್ಬೋದು, ಬರ್ತದೆ. ಇನ್ನೇನು ಅನೌನ್ಸ್ ಮಾಡ್ತಾವ್ರೆ, ಬರ್ಬೋದು ಇನ್ನೇನು ಟ್ರೈನು. ಆಲ್ಮೋಸ್ಟ್ ಅಲ್ಲ ಬಂದೈಟ್ಗೆ ಫ್ರೆಂಡ್ಸ್. ಹತ್ತುತ್ತಾ ಇರೋದೆ ಧರ್ಮಸ್ಥಳ, ಹೋಗಿ ಇಳಿತಾ ಇರೋದೆ ಫ್ರೆಂಡ್ಸ್. ಧರ್ಮಸ್ಥಳ ನಮ್ಮ ರೈಲ್ ಬಂತು ಫ್ರೆಂಡ್ಸ್. ಹಾಂ, ಬಂತು ರೈಲ್ ಬಂತು. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಇದ್ರ ನೆಕ್ಸ್ಟ್ ಟ್ರೈನ್ ಹತ್ತಕ್ಕೆ ಹೋಗಿ ಈ ಟ್ರೈನೇ ಹತ್ಬಿಟ್ಟಿದ್ದೋ ಮಿಸ್ ಆಗಿ. ಗೋಲ್ ಗುಂಬಜ್ ಟ್ರೈನು. ಅಯ್ಯೋ, ಒಳಗಡೆ ಎಲ್ಲ ಹತ್ಬಿಟ್ಟು ಆಲ್ರೆಡಿ ಕುತ್ಕೊಂಡಿದ್ದೋ. ತಿರ್ಗಾ ವಾಪಸ್ ಇಳಿದಿದ್ದಾಯಿತು. ಆಮೇಲೆ ನಮ್ಮ ಟ್ರೈನ್ ಬಂತು ಫ್ರೆಂಡ್ಸ್. ಆಮೇಲೆ ಹತ್ಕೊಂಡಿದ್ದಾಯಿತು. ಏನಿಲ್ಲ, ಗೂಡ್ಸ್ ಗಾಡಿ ಇದ್ದಂಗೆ ಐತಲ್ಲ. ಹಲೋ ಉಮೇಶ, ಚಂದ್ರಲ್ಲಿದೆಯಾ? ಸೆಕೆಂಡ್ ಕ್ಲಾಸ್. ಹಲೋ, ಇದೇ ಟ್ರೈನ್ ಏನು ನೋಡೋ ಫಸ್ಟು. ಈ ಟ್ರೈನ್ ಯಾಕೆ ಅಷ್ಟೊತ್ತಿನ ನಿಂತೈತೆ? ನೀನು ಧರ್ಮಸ್ಥಳಕ್ಕೆ ಯಾವತ್ತೂ ಹೋಗಿಲ್ಲಲ್ವ ಮುಚ್ಚಿ? ಟ್ರೈನಲ್ಲಿ ಯಾವತ್ತೂ ಹೋಗಿಲ್ಲ, ಇದೆ ಫಸ್ಟ್ ಟೈಮು. ನೈಟ್ ಬರ್ಬೇಕು, ಡೇ ಹೊತ್ತು ಬರಬೇಕು, ಸಕ್ಕತ್ತಾಗಿರ್ತದೆ ನೋಡಬೇಕು. ಹೌದಾ? ಅದಕ್ಕೆ ನೀನು ಕರ್ಕೊಂಡೋಗ್ತಾ ಕಾಡಲ್ಲಿ ಫುಲ್ಲು ಕಾಡಲ್ಲಿ ಬರ್ತೀವಿ. ಹಲೋ ಫ್ರೆಂಡ್ಸ್, ಬೆಂಗಳೂರಿಂದ ಬಂದು ಮಧ್ಯರಾತ್ರಿ 2 ಗಂಟೆಗೆ. ಇಲ್ಲಿ ನೋಡಿದ್ರೆ ಬಸ್ ಒಂದು ಇಲ್ಲ. ಅದಕ್ಕೆ ನಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದೀವಿ. ಉಮೇಶ ಏನೋ ಬಸ್ ಇರ್ತದೆ ಅಂತ ಕರ್ಕೊಂಬಂದ, ಬಸ್ಸೇ ಇಲ್ಲ. ನೋಡಿದ್ರೆ ಇಲ್ಲಿ ಬಂದು ನೋಡಿದ ಮೇನ್ ರೋಡ್ಗೆ, ಇಲ್ಲೂ ಇಲ್ಲ ಬಸ್ಸು ಫ್ರೆಂಡ್ಸ್. ತಿರ್ಗಾ ವಾಪಸ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಹತ್ರ ಬಂದು ಇಳ್ದು, ಬಸ್ ಇಲ್ಲ. ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಬೇಕು ಬಸ್ ಸಿಗುತ್ತೋ ಇಲ್ವೋ. ಏನು ಮಾಡೋದು, ಸೆಕೆ ಬೇರೆ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ.
ಅಲ್ಲ ನೋಡಿ ಫ್ರೆಂಡ್ಸ್, ಇದೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್. ಎಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಆಲ್ ನೀವು. ನಾವೇ ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದೆಯ, ಅದಕ್ಕೆ ಆಗ್ತಾ ಇದ್ದೀನಿ. ಮಾತುಗಳು ನಿಂತೋಗವ. ಅಂತ ಇಳ್ದು 2 ಬಸ್ ಖಾಲಿ ನಿಂತವೆ, ಬಟ್ ಡ್ರೈವರ್ ಕಂಡಕ್ಟರ್ ಇಲ್ಲ. ನಿದ್ದೆ ಮಾಡ್ತವ್ರೆ. ನಾವೇ ಓಡಿಸ್ಕೊಂಡು ಹೋಗ್ಬೇಕಷ್ಟೇ. ಗೌರ್ಮೆಂಟ್ ಕೆಲಸ ಮಾಡ್ರಿ ಅಂತಂದ್ರೆ ಆರಾಮಾಗಿ ನಿದ್ದೆ. 2 ಬಸ್ ಖಾಲಿ ನಿಂತೈತೆ. ಡ್ರೈವರ್ ಕಂಡಕ್ಟರ್ ಸ್ಲೀಪ್ ಮಾಡ್ತಾರ ಒಳಗಡೆ. ಬೆಳಗ್ಗೆ ನಾಯಿಗಳು ನಿದ್ದೆ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಓಡಾಡ್ತಾವಂತೆ. ಕರ್ಣ ನಾಯಿಗೆ ಊಟ ಆಗ್ತಾನೆ. ಉಮೇಶು ವಿಡಿಯೋಗೋಸ್ಕರ ಮಾಡ್ಬಾರ್ದಪ್ಪ ಅಂತವೆಲ್ಲ. ನಾವು ಮಾಡೋ ಹೆಲ್ಪ್ ಯಾರಿಗೂ ಗೊತ್ತಾಗಬಾರ್ದು. ನೋಡಿ ಫ್ರೆಂಡ್ಸ್, ವಿಶ್ರಾಂತಿ ಧಾಮ ಎಲ್ಲ ಒಳ್ಳೆ ನಿದ್ದೆ ಮಾಡ್ತಾವ್ರೆ. ನೋಡಿ ಫ್ರೆಂಡ್ಸ್, ಟ್ರೈನ್ ಬರಬೇಕು ಅಂತ ಇನ್ನೂ ನಮ್ಮನ್ನ ಹತ್ತಿಸ್ತಾ ಇಲ್ಲ. ಟ್ರೈನ್ ಬರಬೇಕು ಅಂತವ್ರೆ. ನಾವು ಬಂದಿದ್ದು ಮಧ್ಯರಾತ್ರಿ 2 ಗಂಟೆಗೆ. ಇವ್ರು ಇನ್ನೊಂದು ಟ್ರೈನ್ ಬರೋದಕ್ಕೆ ನಮ್ಮನ್ನ ವೆಯ್ಟ್ ಮಾಡಿಸ್ತವ್ರೆ. ಇನ್ನೊಂದು ಟ್ರೈನ್ ಬರಲಿ ಅಂತ. ಆ ಟ್ರೈನ್ ಇನ್ನೂ ಬರೋದು 5 ಗಂಟೆಗೆ. ಅಂತೂ ಇಂತೂ ಬಸ್ ಹತ್ತದ ಫ್ರೆಂಡ್, ಇನ್ನೇನು ಹೊರಡುತ್ತೆ. ಅಂತೂ ಇಂತೂ ಧರ್ಮಸ್ಥಳ ಟೆಂಪಲ್ ಹತ್ರ ಬಂದೋ ಫ್ರೆಂಡ್ಸ್. ಈಗ ನೆಕ್ಸ್ಟು ಹೊಳೆಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳ ಟೆಂಪಲ್ ದರ್ಶನ ಮಾಡಬೇಕು. ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗೀತು. ಸ್ನಾನ ನೀರಿಂದ ನದಿಲಿ ಜಾಸ್ತಿ ಬರ್ತಾ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಬರ್ತೈತೆ. ನೀರು ಜೋರಾಗಿ ಬಂದಿದ್ರೆ ಚೆನ್ನಾಗಿರೋದು, ಇನ್ನೂ ಸೂಪರಾಗಿರೋದು ಸ್ನಾನ ಮಾಡೋಕ್ಕೆ. ನೀರು ಕಮ್ಮಿನೇ ಇರೋದು. ಈಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು, ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು, ನೋಡಬೇಕು. ಇಲ್ಲಿ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹತ್ರ ಫ್ರೆಂಡ್ಸ್, ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಧರ್ಮಸ್ಥಳ ಶ್ರೀ ಮಂಜುನಾಥನ ದರ್ಶನ ಮಾಡ್ಕೊಂಬಂದು ಅಲ್ಲೇ ಊಟ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟೈತೆ. ಇನ್ನೇನು ಓಪನ್ ಮಾಡ್ತಾರೆ, 3:30ಗೆ ಓಪನ್ ಮಾಡ್ತೀವಿ ಅಂತ ಹೇಳೋರೆ. ಓಪನ್ ಮಾಡಿದ್ರೆ ಇಲ್ಲೂ ದರ್ಶನ ಮಾಡಬೇಕು. ಹೆವಿ ಬಿಸಿಲು ಫ್ರೆಂಡ್ಸ್, ಜಾಸ್ತಿ ಹೆವಿ ಬಿಸಿಲು. ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ. ಹಿಂದೆಗಡೆ ಅಲ್ಲ ಫ್ರೆಂಡ್ಸ್, ಧರ್ಮಸ್ಥಳ ದರ್ಶನ, ಮಂಜುನಾಥನ ದರ್ಶನ, ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ 2 ಆಯಿತು. ಈಗ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ? ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮುರುಡೇಶ್ವರ ಹೋಗ್ಬಿಟ್ಟು ನೋಡ್ಕೊಂಡು, ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿಂದ ಮುರುಡೇಶ್ವರ ಹೋಗಿ ನಾಳೆ ಗೋಯಿಂಗ್ ಟು ಬೆಂಗಳೂರು ಅಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಮುರುಡೇಶ್ವರ ವಿಡಿಯೋ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.